ಹಾಯ್, ನಾನು ಕೃಷ್ಣ. ನೀವು ನೋಡ್ತೀರಾ ಕೃಷ್ಣ ಕ್ರೀನ್ ಚಾನಲ್. ಸೊ ವೆಲ್ಕಮ್ ಟು ದ ಟೆಕ್ ನ್ಯೂಸ್ ಎಪಿಸೋಡ್ 01. ಸೊ ಫಸ್ಟ್ ಟೈಮ್ ಏನು ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ ಮಾಡಿದ ಟೆಕ್ ನ್ಯೂಸ್ ಎಲ್ಲ ಸ್ಟಾಪ್ ಆಗಿತ್ತು ಅಲ್ಲಿ, ಬಟ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಮೊದಲನೇದಾಗಿ ಟೆಕ್ ನ್ಯೂಸ್ ತಗೋಣ. ಅದಕ್ಕೂ ಮುಂಚೆ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇ ಟೆಕ್ ನ್ಯೂಸ್ ಬಂದುಬಿಟ್ಟು ಆ್ಯಪಲ್ 15 ಕಡೆಯಿಂದ. ಆ್ಯಪಲ್ 15 ಇವಾಗ ಪ್ರೀ ಬುಕ್ಕಿಂಗ್ ಓಪನ್ ಆಗಿದೆ ಇಂಡಿಯಾದಲ್ಲಿ. ಇದು ಸೆಪ್ಟೆಂಬರ್ 22 ಇಂದ ಡೆಲಿವರಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಬಟ್ ನೀವು ಐಫೋನ್ 15 ತೊಗೊಳ್ಬೇಕು ಅಂತ ಪ್ಲ್ಯಾನ್ ಹಾಕ್ತಾ ಇದ್ದೀನಿ ಅಂತಂದರೆ ಒಂದು ಬ್ರೇಕ್ ತೊಗೊಳ್ಳಿ. ಯಾಕಂತ ಹೇಳಿದರೆ ಇವಾಗ ಐಫೋನ್ 15ನ ಕಲರ್ ಶೇಡ್ ಆಗ್ತಾಯಿದೆ. ನೋಡಬಹುದು, ಒಂದು ಫೋಟೋ ತೋರಿಸಿದ್ದೀನಿ. ಆ ಒಂದು ಕಲರ್ ಏನಿದೆ ಅದು ಸ್ವಲ್ಪ ಒಂಥರ ಡಿಮ್ ಆಗ್ತಾಯಿದೆ ಅಥವಾ ಒಂಥರ ಡಿಫ್ರೆಂಟಾಗಿ ಬರ್ತಾಯಿದೆ ಅಂತ. ಓಕೆ, ಸೊ ಈ ಒಂದು ಪ್ರಾಬ್ಲಮ್ ಐಫೋನ್ 15ನಲ್ಲಿ ಕಾಣ್ತಾ ಇದೆ. ನಾರ್ಮಲಾಗಿ ಈ ಥರದ್ದೆಲ್ಲ ಇಂಥ ಪ್ರಾಬ್ಲಮ್ಸ್ ಇದ್ದರೆ ಐಫೋನ್ ಅವರು ಅಂದರೆ ಆ್ಯಪಲ್ನವರು ಸ್ವಲ್ಪ ಟೈಮ್ ತೊಗೊಂಡು ಹೊಸ ಫೋನ್ ಅಲ್ಲ ಅದನ್ನು ಚೇಂಜ್ ಮಾಡಿ ಸರಿಯಾಗಿದೆ ಅಂತ ಹೇಳಿಬಿಡ್ತಾರೆ. ಬಟ್ ಕೆಲವೊಮ್ಮೆ ಅದನ್ನೆಲ್ಲ ಇಗ್ನೋರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಒಂದು 2 months ಆದರೂ ಮಿನಿಮಮ್ ಕಾಯಿರಿ. ಅದಾದಮೇಲೆ ಐಫೋನ್ 15 ಪರ್ಚೇಸ್ ಮಾಡಿದ್ರೆ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಈ ಐಫೋನ್ 15ನ ಮ್ಯಾಕ್ಸಿಮಮ್ ಪ್ರೈಸ್ ಅಂದರೂ 2 lakh ಇದೆ. ಓಕೆ, ಇದು 1 TB ವೇರಿಯಂಟ್ ಐಫೋನ್ 15 Pro Max ಇದು. ಸೊ 1 TB ವೇರಿಯಂಟ್ 2 lakhs ಇದೆ. ಯಾರು ಪರ್ಚೇಸ್ ಮಾಡ್ತಾರೋ ದೇವರಿಗೆ ಗೊತ್ತು, ಬಟ್ ಇದ್ದಾರೆ ಪರ್ಚೇಸ್ ಮಾಡೋರು ಇದ್ದಾರೆ ಇವಾಗ, ಹಾಗೇನಿಲ್ಲ. ಬಟ್ ಐಫೋನ್ 15 ರಿಲೀಸ್ ಆದಮೇಲೆ 14 ಮತ್ತು 13 ಇದರ ಪ್ರೈಸ್ ಎಲ್ಲ ನಿಜವಾಗ್ಲೂ ಕಮ್ಮಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಒಂದು ಹೊಸ ಫೋನ್ ರಿಲೀಸ್ ಆಯಿತು ಆ್ಯಂಡ್ ಈ ನೆಕ್ಸ್ಟ್ ಇನ್ನೊಂದು ಸೇಲ್ಸ್ ಆಫರ್ಗಳು ಬರ್ತಾಯಿದೆ. ನಮ್ಮ ಒಂದು ಗಣೇಶ ಚತುರ್ಥಿಗೆ ಸೇಲ್ ಇರ್ಬೋದು ಅಥವಾ ನೆಕ್ಸ್ಟು ದಸರಾ ಸೇಲ್ ಕೂಡ ಇದೆ. ಸೊ ಲಿಟ್ರಲಿ ಆಫರ್ಗಳು ಬರ್ತಾ ಇರುತ್ತೆ. ಸೊ ಲಿಟ್ರಲಿ ಕಮ್ಮಿ ಬೆಲೆಗೆ ನೀವು ಐಫೋನ್ 14 ಅಥವಾ 13 ಅಥವಾ 12, 11 ಯಾವುದೋ ಒಂದು ಪರ್ಚೇಸ್ ಮಾಡ್ಬೋದು. ಓಕೆ, ಲಿಟ್ರಲಿ ಕಮ್ಮಿ ಬೆಲೆಗೆ ಬರ್ತಾ ಇದೆ. ಬಟ್ ಐಫೋನ್ ಬಗ್ಗೆ ಮಾತಾಡ್ತಿರುವಾಗ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಫ್ರಾನ್ಸಲ್ಲಿ ಐಫೋನ್ 12 ಈಗ ಬ್ಯಾನ್ ಮಾಡಿದ್ದಾರೆ. ರೇಡಿಯೇಷನ್ ಜಾಸ್ತಿ ಇತ್ತಂದರೆ ನಾರ್ಮಲಾಗಿ 5 ಒಳಗಡೆ 4 ಒಳಗಡೆ ರೇಡಿಯೇಷನ್ ಬೇಕು. ಬಟ್ ಈ ಒಂದು ಫ್ರಾನ್ಸಲ್ಲಿ ರೇಡಿಯೇಷನ್ 5 ಜಾಸ್ತಿ ಪಾಸ್ ಆಗ್ತಿತ್ತಂತೆ. ಸೊ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಐಫೋನ್ 12 ಬ್ಯಾನ್ ಮಾಡಿದ್ದಾರೆ. ಬಟ್ ಪ್ರಾಬ್ಲಮ್ ಅದಲ್ಲ, ಬ್ಯಾನ್ ಮಾಡಿದ್ದು ದೊಡ್ಡ ವಿಷಯ ಅಲ್ಲ. ಅಂದರೆ ಐಫೋನ್ ಅವ್ರಿನ್ನೂ ಅದನ್ನು ಚೇಂಜ್ ಮಾಡಲಿಕ್ಕೇನು ಹೋಗಲಿಕ್ಕಿಲ್ಲ. ಬಟ್ ಐಫೋನ್ 12 ರಿಲೀಸ್ ಆಗಿ 2 ವರ್ಷಕ್ಕಿಂತಲೂ ಮೇಲೆ ಆಯಿತು. ಓಕೆ, ಇವಾಗ ಬ್ಯಾನ್ ಮಾಡಿ ಏನು ಪ್ರಯೋಜನಗಳು ನನಗಂತೂ ಗೊತ್ತಿಲ್ಲ. ಅವತ್ತೇ ಮಾಡ್ತಿದ್ದೆ ಪ್ಲ್ಯಾನ್ ಏನಾದರೂ ಯೂಸ್ ಆಗ್ತದೆ ಏನೋ. ಸೊ ಅಷ್ಟೇ. ಓಕೆ, ಸೊ ಇದಿಷ್ಟು ಐಫೋನ್ ಬಗ್ಗೆ. ಸೊ ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋದು. ನ್ಯಾವಿಕ್ ಅಂತ ಹೇಳುವಂಥ ಒಂದು ಸಾಫ್ಟ್ವೇರು ಇನ್ನು ಎಲ್ಲ ಫೋನ್ಗಳಿಗೂ ಬರಲೇಬೇಕು ಅಂತ ಒಂದು ಮ್ಯಾಂಡೇಟರಿ ಮಾಡಿದ್ದಾರೆ ಇಂಡಿಯಾದಲ್ಲಿ. 5G ಫೋನ್ಗಳಲ್ಲಿ ಅಂದರೆ 2024 ಯಾವುದೆಲ್ಲ ಫೋನ್ ರಿಲೀಸ್ ಆಗ್ತದೆ ಎಲ್ಲ ಒಂದು ಫೋನಲ್ಲಿ ನ್ಯಾವಿಕ್ ಅಂತ ಹೇಳುವಂಥ ಅಪ್ಲಿಕೇಶನ್ ಬೇಕು ಅಂತ. ಅಂದರೆ ನ್ಯಾವಿಕ್ ಅಂತ ಹೇಳುವಂಥದ್ದು ಒಂದು ಇಂಡಿಯನ್ ಬೇಸ್ಡ್ ಸ್ಯಾಟಲೈಟ್ ಬೇಸ್ಡ್ ಮ್ಯಾಪಿಂಗ್ ಸಿಸ್ಟಮ್, ಐ ಥಿಂಕ್ ನಂಗೆ ಗೊತ್ತಿರುವ ಹಾಗೆ. ಓಕೆ, ಸೊ ಇದು ನಿಮ್ಮ ಒಂದು ನೀವು ಲೊಕೇಶನ್ ಏನು ಯೂಸ್ ಮಾಡ್ತೀರಲ್ಲ ಅದಕ್ಕೆ ಪರ್ಫೆಕ್ಟಾಗಿ ಅಕ್ಯುರೇಟಾಗಿ ಇನ್ನೂ ಕೂಡ ಜಾಸ್ತಿ ಅಕ್ಯುರೇಟಾಗಿ ಯೂಸ್ ಆಗುತ್ತೆ ಅಂತ. ಓಕೆ, ಸೊ ಇದು ಸೆಕೆಂಡ್ ಟೆಕ್ ನ್ಯೂಸ್. ಇನ್ನು ಥರ್ಡ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡ್ತೀನಿ. ಟೆಕ್ ನ್ಯೂಸ್ ಅಲ್ಲ, ಬಟ್ ಏನೊಂದು ವಿಚಿತ್ರ ವಿಷಯ. ಓಕೆ, ಆ್ಯಪಲ್ ಇಯರ್ಪಾಡ್ಸ್ ಇದೆಯಲ್ಲ, ಇಯರ್ಪಾಡ್ಸು ಕಿವಿಗಿಡುವಂಥದ್ದು, ಇದನ್ನು ಬೇರೆ ಒಂದು ಫಾರಿನಲ್ಲಿ ಒಂದು ಹುಡುಗಿ ವಾಕಿಂಗ್ ಮಾಡ್ತಾ ಹೋಗ್ತಾ ಇರುವಾಗ ಯಾರೋ ಸಿಕ್ಕಿ ಮಾತಾಡ್ತಾ ಇರುವಾಗ ಬಾಯಿಗೆ ಹಾಕ್ಕೊಂಡು ಬಿಟ್ಟಿದ್ದಾಳೆ ಅಂತ ಕಾಣ್ತದೆ. ಓಕೆ, ಹೀಗೆ ಮಾತಾಡ್ತಾ ಬಾಯಿಗೆ ಹಾಕ್ಕೊಂಡು ಬಿಟ್ಟಿದ್ದಾಳೆ. ಅದು ಹೊಟ್ಟೆಗೆ ಹೋಗಿ ಸೇರಿದೆ, ಹೊರಗೆ ಬಂದಿದೆ, ಪ್ರಾಬ್ಲಮ್ ಇಲ್ಲ. ಬಟ್ ಯಾವ ಅವಸ್ಥೆ ಅಂತ ಗೊತ್ತಿಲ್ಲ. ಓಕೆ, ಐಫೋನ್ ಇದು ಏರ್ಪಾಡನ್ನೆಲ್ಲ ತಿನ್ನುವಂಥ ಒಂದು ಅಭ್ಯಾಸ ಆಗಿಬಿಟ್ಟು ಅಂತ ಹೇಳಿದ್ರೆ ಏನು ವಿಷಯ ಗೊತ್ತಿಲ್ಲ. ಅಂದರೆ ಪ್ರಾಬ್ಲಮ್ ಏನಾಗಲಿಲ್ಲ, ಬಟ್ ಅದು ಯಂಗ್ ಲೇಡಿ ಅಂದರೆ ಹೆಂಗಂದರೆ ಪ್ರಾಯದವರೇ. ಓಕೆ, ಮಕ್ಕಳೇನಲ್ಲ, ವಿಚಿತ್ರ. ಓಕೆ, ಸೊ ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ಪಲ್ಲಿ ಇವಾಗ ಚಾನಲ್ ಫೀಚರ್ ಬಂದಿದೆ. ಇವಾಗ ಎಲ್ರಿಗೂ ಅವೈಲೇಬಲ್ ಇಲ್ಲ ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ. ನಾವು ಇನ್ಸ್ಟಾಗ್ರಾಮಲ್ಲಿ ಬ್ರಾಡ್ಕಾಸ್ಟ್ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಇವಾಗ ಟೆಲಿಗ್ರಾಮಲ್ಲಿ ಚಾನಲ್ಸ್ ಇದೆ, ಯೂಟ್ಯೂಬಲ್ಲಿ ಚಾನಲ್ಸ್ ಇದೆ. ಇದೇ ರೀತಿ ಇವಾಗ ಒಂದು ಫೀಚರ್ ವಾಟ್ಸಪ್ಪಲ್ಲಿ ಬಂದಿದೆ. ಬಟ್ ಈ ಒಂದು ಚಾನಲ್ ಫೀಚರ್ ಎಲ್ಲರಿಗೂ ಕೊಡಲಿಲ್ಲ. ಈ ಒಂದು ಸೆಲೆಬ್ರಿಟರ್ಸ್ಗಳಿಗೆ ಅಥವಾ ಬಿಸ್ನೆಸ್ ಅಕೌಂಟ್ ಇದ್ದವರಿಗೆ, ಅಂದರೆ ಬ್ಲೂ ಟಿಕ್ ಅಕೌಂಟ್ ಅಥವಾ ಗ್ರೀನ್ ಟಿಕ್ ಅಕೌಂಟ್ ಇದ್ದವರಿಗೆ ಮಾತ್ರ ಒಂದು ಚಾನಲ್ ಕ್ರಿಯೇಟ್ ಮಾಡಬಹುದು. ಸೊ ನಿಮಗೆ ಕೂಡ ಜಾಯ್ನ್ ಆಗಬಹುದು, ಯಾರಿಗೆ ಬೇಕಾದ್ರೂ ಜಾಯ್ನ್ ಆಗಬಹುದು. ವಾಟ್ಸಪ್ನ ಅಪ್ಡೇಟ್ ಮಾಡಿ ಎಲ್ರಿಗೂ ಫೀಚರ್ ಬಂದಿರುತ್ತೆ. ಸ್ಟೇಟಸ್ ಏನು ನೋಡ್ತೀವಿ ಆ ಒಂದು ಪ್ಲೇಸಲ್ಲಿ ಒಂದು ಚಾನಲ್ ಆಪ್ಷನ್ ಬಂದಿದೆ. ಓಕೆ, ಸೊ ಇದು ನೆಕ್ಸ್ಟ್ ಟೆಕ್ ನ್ಯೂಸ್. ಓಕೆ, ನೆಕ್ಸ್ಟು ಐಫೋನ್ 15 ಆ್ಯಕ್ಚುಲಿ ಆವಾಗ ಹೇಳಿಕೆ ಮರ್ತೋಯ್ತು. ಸೊ ಐಫೋನ್ 15 ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದು ಇವಾಗ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಮ್ಯಾನುಫ್ಯಾಕ್ಚರ್ ಈಸ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಸೊ ಇದೊಂದು ಒಳ್ಳೆ ಒಂದು ವಿಷಯ. ಏನು ಜಾಸ್ತಿ ಏನು ಪ್ರೈಸ್ ಕಮ್ಮಿ ಆಗಲಿಕ್ಕಿಲ್ಲ, ಬಟ್ ಸ್ಟಿಲ್ ಓಕೆ, ಇಫ್ ನೀವು ಐಫೋನ್ 15 ಪರ್ಚೇಸ್ ಮಾಡೋದಾದರೆ ಈ ಒಂದು ಹೈ ಎಂಡ್ ಐಫೋನ್ 15 Pro Max ಏನಿದೆ ಅದು ಇಂಡಿಯಾದಲ್ಲಿ ನಾರ್ಮಲ್ ವೇರಿಯಂಟ್ 256ಗೆ ಎಷ್ಟು 1,55,000 ಏನೋ ಆಗುತ್ತೆ. ಬಟ್ ನೀವು ಅದೇ ಫಾರಿನಿಂದ ಪರ್ಚೇಸ್ ಮಾಡುವಂಥದ್ದರೆ 1,05,000 ಏನೋ ಅಲ್ಲೆಲ್ಲೋ ಪರ್ಚೇಸ್ ಮಾಡ್ಬೋದು. ಸೊ ಥಿಂಕ್ ಮಾಡಿ, ಒಂದು ದೊಡ್ಡ ಗ್ಯಾಪ್ ಇದು. ಓಕೆ, ನಿಜವಾಗ್ಲೂ ಐಫೋನ್ ಅಂದರೆ ಫಾರಿನಿಂದ ಯಾರಾದರೂ ಬರ್ತಾರೆ ಅಂದರೆ ಖಂಡಿತ ಅವರಿಂದಲೇ ಪರ್ಚೇಸ್ ಮಾಡ್ಬೋದು, ಅಥವಾ ಪರ್ಚೇಸ್ ಅಂತಲ್ಲ ಫ್ಯಾಮಿಲಿಯವರು ತೊಗೊಂಡು ಬರಲಿ. ಓಕೆ, ಸೊ ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಎಮರ್ಜೆನ್ಸಿ ಮೆಸೇಜ್ ನೋಡ್ತಿದ್ರೆ ಸ್ಕ್ರೀನ್ ಮೇಲೆ. ಈ ಒಂದು ಎಮರ್ಜೆನ್ಸಿ ಮೆಸೇಜ್ ಎಲ್ರಿಗೂ ಬಂದಿರಬಹುದು, ಅಂದರೆ ಕರ್ನಾಟಕದಲ್ಲಿ ಎಲ್ರಿಗೂ ಬಂದಿರೋ ಗೊತ್ತಿಲ್ಲ. ಬಟ್
ಎಲ್ಲ ಕಡೆಗೆ ಒಂದು ಮೆಸೇಜ್ ಟ್ರೈ ಮಾಡ್ತಾ ಇದ್ದಾರೆ. ಇದೇನಂತ ಹೇಳಿದರೆ ಎಮರ್ಜೆನ್ಸಿ ಅಲರ್ಟ್ ಸಿಸ್ಟಮ್ ಟೆಸ್ಟ್ ಅಂತ. ಓಕೆ, ಅಂದರೆ ಟೆಸ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಮೆಸೇಜಿಂಗ್ ಸಿಸ್ಟಮನ್ನು, ಎಮರ್ಜೆನ್ಸಿ ಮೆಸೇಜನ್ನು. ಸೊ ಇಫ್ ಫ್ಯೂಚರಲ್ಲಿ ಯಾವುದಾದ್ರೂ ಏನಾದರೂ ಭೂಕಂಪ ಅಥವಾ ಏನಾದರೂ ಆ ಥರ ಫ್ಲಡ್ಡು ಇದು ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಇದ್ದರೆ ಈ ರೀತಿಯ ಒಂದು ಮೆಸೇಜ್ಗಳನ್ನು ಕಳಿಸಿ ಅಲರ್ಟ್ ಮಾಡಲಿಕ್ಕೋಸ್ಕರ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಅದು ಹಾಗಾಗಿ ಈ ಒಂದು ನೋಟಿಫಿಕೇಷನ್ ಎಲ್ರಿಗೂ ಬಂದಿದೆ. ಕೆಲವೊಬ್ಬರು ಸ್ವಲ್ಪ ಭಯಭೀತರಾಗಿದ್ದಾರೆ. ಸೊ ಅದಕ್ಕೋಸ್ಕರ. ಓಕೆ, ಸೊ ಇದು ಟೆಕ್ ನ್ಯೂಸು. ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋದೆ ಡಿಸ್ನಿ ವರ್ಲ್ಡ್ ಬಗ್ಗೆ. ಸೊ ಡಿಸ್ನಿ ವರ್ಲ್ಡು ಫ್ಲೋರಿಡಾಲಿದೆ. ಸೊ ಇವಾಗ ಡಿಸ್ನಿ ವರ್ಲ್ಡ್ ಅವರು ಶಿಪ್ ಒಂದು ಬಿಲ್ಡ್ ಮಾಡ್ತಾ ಇದ್ದಾರೆ, ದೊಡ್ಡ ಶಿಪ್ ಕ್ರೂಸ್. ಓಕೆ, ಸೊ ಇದರಲ್ಲಿ ಏನು ಅಂತ ಹೇಳಿದರೆ ಫುಲ್ ಡಿಸ್ನಿ ವರ್ಲ್ಡ್ ಥರಾನೇ ಇದರಲ್ಲೂ ಕೂಡ ಮ್ಯಾನೇಜ್ ಮಾಡಿದರೆ ಫುಲ್ ಡಿಸೈನ್ ಮಾಡ್ತಿದ್ದಾರೆ. ಅಂದರೆ ಇದು ಡಿಸೆಂಬರಲ್ಲಿ 2024ಗೆ ರಿಲೀಸ್ ಆಗುತ್ತೆ. ಇದನ್ನು ಮಾಡಲಿಕ್ಕೆ ಈ ಒಂದು ಶಿಪ್ ನೋಡ್ತಿದ್ದಾರೆ, ಈ ಒಂದು ಶಿಪ್ನ ಮಾಡಲಿಕ್ಕೆ $1 ಬಿಲಿಯನ್ ಕಾಸ್ಟ್ ಆಗಿದೆ. ಇದೇನು ಅವ್ರಿಗೆ ದೊಡ್ಡ ಅಮೌಂಟೇ ಅಲ್ಲ, ಲಿಟ್ರಲಿ ದೊಡ್ಡ ಅಮೌಂಟ್ ಅಲ್ಲ ಅವರಿಗೆ. ಯಾಕೆಂತ ಹೇಳಿದರೆ ಡಿಸ್ನಿ ವರ್ಲ್ಡಲ್ಲಿ ಇದೆಲ್ಲ ಚಿಲ್ಲರೆ. ಓಕೆ, ಅದು ಪಕ್ಕ ಬಂದುಬಿಡುತ್ತೆ, ಒಂದು 2-3 ತಿಂಗಳಲ್ಲಿ ಬಂದೇ ಬಿಡುತ್ತೆ. ಓಕೆ, ಅಷ್ಟೇ. ಅಂದರೆ ಜನ ಅಷ್ಟಿರ್ತಾರೆ ಹೋಗುವಂಥ ಡಿಸ್ನಿ ಲ್ಯಾಂಡಿಗೆ ಅಲ್ಲ. ಸೊ ಅದೇ ಡಿಸ್ನಿ ಲ್ಯಾಂಡ್ ನಾವು ನಾರ್ಮಲಾಗಿ ಹೊರಗಡೆ ಅಂದರೆ ಪ್ಲೇಸಲ್ಲಿರುವಂಥ ಲ್ಯಾಂಡ್ ಮೇಲೆ. ಬಟ್ ಇವಾಗ ಅವರು ಒಂದು ಕ್ರೂಸ್ ಅಥವಾ ಶಿಪ್ ಮಾಡ್ತಿದ್ದಾರೆ. ಓಕೆ, ಡಿಸ್ನಿ ಲ್ಯಾಂಡಿದು ಅವಸ್ಥೆ ಏನೆಲ್ಲ ಮಾಡ್ತಾರೋ ಅಂದರೆ ಅಟ್ರಾಕ್ಟಿಂಗ್. ಇದೆಲ್ಲ ಡಿಸ್ನಿ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಓಕೆ, ಸೊ ಇದು ಏನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದುಬಿಟ್ಟು OnePlus Nord 3. ಇದು ಸ್ಪೆಷಲ್ ಏನೂ ಅಲ್ಲ, ಬಟ್ ಇವಾಗ ಅದರೊಟ್ಟಿಗೆ ಫ್ರೀ ನಾಡ್ ಬರ್ಡ್ಸ್, ಅದರೊಟ್ಟಿಗೆ ಇವಾಗ ಫ್ರೀಯಾಗಿ ನಾಡ್ ಬರ್ಡ್ಸ್ 2R ಕೊಡ್ತಾ ಇದ್ದಾರೆ. ಇದು ಅಮೆಝಾನಲ್ಲಿ ಆಫರ್ ಬರ್ತಾ ಇರುವಂಥದ್ದು. ಇವಾಗ ನಾನು ವೀಡಿಯೋ ಮಾಡ್ತಿರೋ ಟೈಮಲ್ಲಿ ಅಮೆಝಾನಲ್ಲಿ ಆಫರ್ ಇದೆ. ಬಟ್ ನೋಡಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಬೇಕು ಅಂತಲೇ ಹೇಳೋದಿಲ್ಲ ನಾನು. ಅದರೊಟ್ಟಿಗೆ $1,000 ಕೂಪನ್ ಕೋಡ್ ಕೂಡ ಕೊಡ್ತಿದ್ದಾರೆ. ಬಟ್ ಫೋನ್ನ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಅಂದ್ಕೊಳ್ತೀನಿ. 34,000 ಇದೆ. ಓಕೆ, ಅಷ್ಟು ಪ್ರೈಸಿಗೆ ಬರ್ತಲ್ಲ. ಬಟ್ ಓಕೆ, ಅಂದರೆ ಸುಮ್ಮನೆ ನಿಮಗೆ ಒಂದು ಪರ್ಚೇಸ್ ಫ್ರೀಗೆ ಕೊಡ್ತಿದ್ದಾರೆ ಅಂತ ಹೇಳೋ ರೀಸನ್ಗೋಸ್ಕರ ಪರ್ಚೇಸ್ ಮಾಡ್ಬೋದು ಅಷ್ಟೇ. ಓಕೆ, ಸೊ ಇದೊಂದು ಆಫರು. ಆ್ಯಂಡ್ ಸೊ ಇನ್ನು ಇನ್ಫಿನಿಕ್ಸ್ VIP Note 30 ಫೋನ್ ಏನು ಬರ್ತಾ ಇದೆ. ಸೊ ಇದು BMW ಅವರೊಟ್ಟಿಗೆ ಕೊಲ್ಯಾಬರೇಷನ್ ಮಾಡಿ ಬರ್ತಾ ಇರುವಂಥ ಫೋನು. ಮೀಡಿಯಾಟೆಕ್ 8050 ಏನು ಪ್ರೊಸೆಸರ್ ಇರುವಂಥದ್ದು, 120 Hz ರಿಫ್ರೆಶ್ ರೇಟು. ಆ್ಯಂಡ್ ಇದು ನಾರ್ಮಲಾಗಿ ಇನ್ಫಿನಿಕ್ಸ್ 013 ಒಂದು ಸೇಮ್ ಏನೋ ಫೋನ್ ಇದೆ, ಅದರದ್ದೇ ಒಂದು ರೀಬ್ರ್ಯಾಂಡ್ ಅಥವಾ ಏನು ಸೇಮ್ ಕಾಪಿ ಪೇಸ್ಟ್ ಅಂತ ಹೇಳ್ಬೋದು. ಓಕೆ, ಆ ಥರ ಇದೆ ಫೋನ್ ನೋಡ್ತಿದ್ದಾರೆ ಡಿಸ್ಪ್ಲೇ ಮೇಲೆ. ಸೊ ಇದಿಷ್ಟು ಟೆಕ್ ನ್ಯೂಸು. ಆ್ಯಂಡ್ CMT ಅಂದರೆ ಈ ಒಂದು ನಥಿಂಗ್ ಬ್ರ್ಯಾಂಡ್ ಏನಿತ್ತು, ಅವರು CMT ಅಂತ ಹೇಳುವಂಥ ಸಬ್ ಬ್ರ್ಯಾಂಡ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಬ್ರ್ಯಾಂಡಲ್ಲಿ ಇವರು ಚಾರ್ಜರು, ಟ್ರಿಮ್ಮರ್ಸು, ಇಯರ್ಬಡ್ಸು, ಅಡಾಪ್ಟರ್ಸು ಅಂಥ ಒಂದು ಡಿವೈಸಸ್ಗಳೆಲ್ಲ ಈ ಒಂದು CMT ಬ್ರ್ಯಾಂಡ್ನ ಅಂಡರ್ನಲ್ಲಿ ತೊಗೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಚೆನ್ನಾಗಿದೆ. ಓಕೆ, ಸೊ ನೋಡ್ಬೋದು ನಾವು ಕಾಯಬೇಕಷ್ಟೇ, ಅವರೇನು ಅಫಿಷಿಯಲಾಗಿ ಹೇಳಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಒಂದು ಸ್ಕ್ಯಾಮ್ ಬಗ್ಗೆ ಮಾತಾಡೋಣ. 75% ಆಫರ್ ಅಂತ ಹೇಳುವಂಥ ಬಿಗ್ ಬಜಾರ್ ಒಂದು ಸ್ಕ್ಯಾಮ್ ಆಗಿದೆ ಒಬ್ಬ ಹುಡುಗನ ಮೇಲೆ. ಸೊ ಅಣ್ಣ ಏನು ಮಾಡಿದ್ದಾನೆ, ಒಂದು ಅವನಿಗೆ ಮೆಸೇಜ್ ನೋಟಿಫಿಕೇಷನ್ ಬರುತ್ತೆ 75% ಆಫರ್ ಇದೆ ಬಿಗ್ ಬಜಾರಲ್ಲಿ ಅಂತ. ಸೊ ಅದು ಫೇಕ್ ವೆಬ್ಸೈಟ್ ಆಗಿರುತ್ತೆ. ಬಟ್ ಅಣ್ಣನಿಗೆ ಗೊತ್ತಾಗಲ್ಲ, ಹೋಗಿ ಕ್ಲಿಕ್ ಮಾಡ್ತಾನೆ, ಸಿಕ್ಕಾಪಟ್ಟೆ ಆಫರ್ ಇದೆಯಲ್ಲ ಗುರು ಅಂತೇಳಿ ಎಲ್ಲವೂ ಕಾರ್ಟಿಗೆ ಹಾಕಿ 1 ಲಕ್ಷ ಬಿಲ್ ಆಗುತ್ತೆ. ಓಕೆ, 1 ಲಕ್ಷದ ಬಿಲ್ ಆಗಿರುತ್ತೆ. ಅವನು ಕ್ಯಾಶ್ ಆನ್ ಡೆಲಿವರಿ ಕೂಡ ಮಾಡಲಿಲ್ಲ. ಅಣ್ಣ ಏನು ಮಾಡಿದ್ದಾನೆ, ಕಾರ್ಡ್ ಕೊಟ್ಟಿದ್ದಾನೆ, ಕಾರ್ಡಲ್ಲಿ ಪೇಮೆಂಟ್ ಮಾಡಿಟ್ಟಿದ್ದಾನೆ ಆನ್ಲೈನಲ್ಲಿ. ಬಟ್ ಎಷ್ಟೋ ಒಂದು 7 ಡೇಸ್ ಆದರೂ ಕೂಡ ಅವನ ಮನೆಗೆ ಒಂದು ಆರ್ಡ್ರ್ ಮಾಡಿದ್ದು ಟ್ರಾಕ್ಸ್ ಎಲ್ಲ ಬಂದಿರೋದಿಲ್ಲ. ಲಾಸ್ಟಿಗೆ ಅವರು ಔಟ್ಗೈನೋ ಆರ್ಡ್ರ್ ಮಾಡಿರ್ತಾನೆ. ಅವನು ಬಿಗ್ ಬಜಾರಲ್ಲಿ ಹೋಗಿ ಕೇಳಿದಾಗ ಅದು ಫೇಕ್ ವೆಬ್ಸೈಟ್ ಅಂತ ಗೊತ್ತಾಗುತ್ತೆ. ಮತ್ತೇನು ಮಾಡಿದಾರೋ ಅವರಿಗೆ ಗೊತ್ತು. ಓಕೆ, ಲಿಟ್ರಲಿ ಈ ಥರ ಸ್ಕ್ಯಾಮ್ ನಿಜವಾಗ್ಲೂ ಜಾಸ್ತಿ ನಡೀತಾ ಇರುತ್ತೆ. ಆ್ಯಂಡ್ ಇದು ನಿಮಗೂ ಕೂಡ ತಲೆ ಇಟ್ಕೊಳ್ಳಿ, ಯಾಕಂದರೆ ಇವಾಗ ಆಫರ್ಸ್ಗಳು ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ. ಅಂದರೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ. ಸೊ ಈ ಟೈಮಲ್ಲಿ ಸ್ಕ್ಯಾಮ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಆಫರ್ ಇದೆ, ನನ್ನ ವೆಬ್ಸೈಟ್ ನೋಡಿ ಅಂತಲ್ಲ, ಫೇಕ್ ವೆಬ್ಸೈಟ್ಗಳು. ಓಕೆ, ಲಿಟ್ರಲಿ ಸೇಮ್ ಟು ಸೇಮ್ ಅದೇ ಥರ ಇರುತ್ತೆ. ಸೊ ಜಾಗ್ರತೆ ಆಗಿರಿ. ಸೊ ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ Honor 90 5G ಫೋನ್ ಇದು 35,000ಗೆ ಸೇಲ್ಗೆ ಬರ್ತಾ ಇದೆ. ಓಕೆ, 35,000 ರುಪೀಸಿಗೆ ಇದು ನಾಳೆಯಿಂದ ಅಂದರೆ 18th ಸೆಪ್ಟೆಂಬರಿಂದ ನಿಮಗೆ ಪಬ್ಲಿಕ್ಕಿಗೆ ಅವೈಲೇಬಲ್ ಇದೆ. ಸೊ ಪರ್ಚೇಸ್ ಮಾಡೋದು ಒಂದು ಒಳ್ಳೆ ಫೋನ್. ಬಟ್ ಇಂಡಿಯಾದಲ್ಲಿ ಅಷ್ಟೊಂದು Honor ಫ್ಯಾನ್ಸ್ಗಳಿಲ್ಲ. Honor ಫೋನ್ಗಳು ಇದೆಯಾ ಇಲ್ವ ಅಂದರೆ ನಂಗೆ ಗೊತ್ತಿಲ್ಲ. ಬಟ್ ರಿಲೀಸ್ ಆಗ್ತಾಯಿದೆ ಅಷ್ಟೇ. ಸೊ ಇದಿಷ್ಟು ಟೆಕ್ ನ್ಯೂಸ್ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಟೆಕ್ ನ್ಯೂಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ. ಬಾಯ್.